ನಾಗರ ಹಾವುಗಳೆಂದ್ರೆ ಎಂತಹವರು ಒಂದು ಕ್ಷಣ ಭಯಪಡ್ತಾರೆ. ತನ್ನ ಸುತ್ತಮುತ್ತಲಿನಲ್ಲಿ ಹಾವೊಂದು ಕಾಣಿಸಿಕೊಂಡ್ರೆ ಸಾಕು, ಎಷ್ಟೇ ಧೈರ್ಯವಂತನಾದ್ರೂ ಒಂದು ಕ್ಷಣ ಅಲ್ಲಿ ನಿಲ್ಲುವ ಧೈರ್ಯ ಮಾಡೋದೇ ಇಲ್ಲ. ಇನ್ನು ಈ ಮಳೆಗಾಲದಲ್ಲಿ ಈ ಕ್ರಿಮಿಕೀಟಗಳ ಕಾಟ ಹೆಚ್ಚು. ಹೀಗಾಗಿ ಕೆಲವೊಮ್ಮೆ ಈ ವಿಷಕಾರಿ ಸರ್ಪಗಳು ಸದ್ದಿಲ್ಲದೆ ಮನೆಯೊಳಗೆ ಬರುತ್ತದೆ. ಶೂ, ಬೈಕ್, ಕಾರು ಸೇರಿದಂತೆ ಬೆಚ್ಚಗಿನ ಸ್ಥಳದಲ್ಲಿ ಅವಿತು ಕುಳಿತು ಆಶ್ರಯ ಪಡೆಯುತ್ತವೆ. ಆದರೆ ಇದೀಗ ನಾಗರ ಹಾವೊಂದು ಬುಸುಗುಡುತ್ತಾ ಮನೆಯ ಬೆಡ್ರೂಮ್ನ ಕರ್ಟನ್ ಮೇಲೆ ಕಾಣಿಸಿಕೊಂಡಿದ್ದು, ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಹೀಗೆ ಹೆಡೆಯೆತ್ತಿ ನಿಂತ ನಾಗರ ಹಾವನ್ನ ಉರುಗ ತಜ್ಞರು ರಕ್ಷಿಸಿದ್ದಾರೆ. ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾದ ಈ ವಿಡಿಯೋದಲ್ಲಿ ದೈತ್ಯಾಗಾತ್ರದ ನಾಗರ ಹಾವೊಂದು ಬೆಡ್ರೂಮಿಗೆ ನುಗ್ಗಿ ಕಿಟಕಿಗೆ ಹಾಕಲಾದ ಕರ್ಟನ್ ಮೇಲೆ ಹತ್ತಿ ಹೆಡೆಯೆತ್ತಿ ಬುಸುಗುಡುತ್ತಾ ಕುಳಿತುಕೊಂಡಿದ್ದನ್ನ ನೀವಿಲ್ಲಿ ನೋಡಬಹುದು. ಈ ದೃಶ್ಯವನ್ನ ಮನೆಯ ಮಂದಿ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋ ಈವರೆಗೆ 80,000ಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದ್ದು, ಬಳಕೆದಾರರೊಬ್ಬರು ಈ ದೃಶ್ಯ ನೋಡೋದಕ್ಕೆ ಭಯಂಕರವಾಗಿದೆ ಎಂದಿದ್ದಾರೆ. ಇನ್ನೊಬ್ರು ಹರಹರ ಮಹದೇವ್ ಎಂದು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು ನಾಗರ ಹಾವುಗಳು ವಿಷಕಾರಿ, ಸ್ವಲ್ಪ ಯಾಮಾರಿದ್ರೂ ಪ್ರಾಣಕ್ಕೆ ಕುತ್ತು ಗ್ಯಾರಂಟಿ ಎಂದಿದ್ದಾರೆ. ಇನ್ನ ಕೆಲವರು ಮನೆಯ ಮೂಲೆಗಳಿಗೆ ಕೈ ಹಾಕುವಾಗ ಅಥವಾ ಶೂ ಹಾಕಿಕೊಳ್ಳುವಾಗ ಸ್ವಲ್ಪ ಜಾಗರೂಕರಾಗಿರಿ ಎಂದು ಸಲಹೆ ನೀಡಿದ್ದಾರೆ. ಒಟ್ಟಿನಲ್ಲಿ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗ ಮಳೆಗಾಲ ಆಗಿರೋದ್ರಿಂದ ಕ್ರಿಮಿಕೀಟಗಳು, ಹಾವು, ಚೇಳುಗಳು ಮನೆಯೊಳಗೆ ನುಗ್ಗುವಂಥದ್ದು, ಯಾಕಂದ್ರೆ ಬೆಚ್ಚಗಿರುವಂತಹ ಜಾಗವನ್ನ ಹುಡುಕಾಡುತ್ತೆ. ಹಾಗಾಗಿ ಮನೆಯೊಳಗಡೆ, ಶೂ ಒಳಗಡೆ, ಈ ರೀತಿ ಬೈಕ್, ಕಾರ್ ಸೇರಿದಂತೆ ಎಲ್ಲಾ ಕಡೆ ಅವಿತು ಕುಳಿತುಕೊಂಡು ಆಶ್ರಯವನ್ನ ಪಡೆದುಕೊಳ್ಳುತ್ತೆ. ಅದೇ ರೀತಿ ಈಗ ನಾಗರ ಹಾವು ಮನೆಯ ಒಂದು ಬೆಡ್ರೂಮ್ನ ಕರ್ಟನ್ ಮೇಲೆ ಕಾಣಿಸ್ಕೊಂಡಿದೆ, ಕಿಟಕಿಯ ಕರ್ಟನ್ ಮೇಲೆ ಕಾಣಿಸ್ಕೊಂಡಿದೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ.